ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಅಂತಾರೆ. ಹಾಗೇನೆ ಅಡಿಗೆ ಬಲ್ಲವನಿಗೆ ಊಟದ ಸಮಸ್ಯೆನೇ ಇಲ್ಲ. ಆದ್ರೆ ಮನೆಯಲ್ಲಿ ನೀವು ಎಷ್ಟೇ ಬಗೆಯಾಗಿ ರುಚಿಯಾಗಿ ಅಡಿಗೆ ಮಾಡಿ ಹಾಕಿ, ಈ ತಿನ್ನೋರು ಅಯ್ಯೋ ಮತ್ತೆ ಇದೇ ಮಾಡಿದ್ಯಾ, ಹೋದ್ವಾರ ತಾನೇ ಇದನ್ನೇ ಮಾಡಿದ್ದೆ, ಈಗ ಮತ್ತೆ ಇದೇ ತಿನ್ಬೇಕಂತ ಏನಾದ್ರೂ ಒಂದು ಖ್ಯಾತೆ ತೆಗಿತಾರೆ. ನಿಮ್ಮಲ್ಲೂ ಇದೇ ಸಮಸ್ಯೆ ಇದೆಯಾ? ಅದಕ್ಕೆ ನಾನು ಯಾವಾಗಲೂ ಏನು ಮಾಡ್ತೀನಿ ಗೊತ್ತಾ, ಏನಾದರೂ ಹೊಸ ರೆಸಿಪಿಗಳನ್ನ ಹುಡುಕ್ತಾನೇ ಇರ್ತೀನಿ, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾನೇ ಇರ್ತೀನಿ. ಹಾಗೆ ಮಾಡ್ತಾ ಇದ್ದಾಗ ನನಗೆ ಈ ರೆಸಿಪಿ ಸಿಕ್ತು. ಇದು ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಮಾಡೋದು ಅನ್ಸುತ್ತೆ, ಮಾಡೋದೇ ಇಲ್ಲ ಅಂತಲ್ಲ, ಆದರೆ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಈ ರೆಸಿಪಿನ ಹೆಚ್ಚಾಗಿ ತಮಿಳ್ನಾಡು ಕಡೆ ಜಾಸ್ತಿ ಮಾಡ್ತಾರೆ. ಆ ರೆಸಿಪಿ ಯಾವ್ದು ಗೊತ್ತಾ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್, ಮೈ SR ಕಿಚನ್. ನನ್ನ ಕಿಚನ್ಗೆ ಒಂದು ಹೊಸ ಹೆಸರು ಇಟ್ಕೊಂಡಿದ್ದೀನಿ ನಾನೇನೆ, SR ಕಿಚನ್ ಅಂತ. ಸೊ ಇವತ್ತು ನಾನು ನಿಮಗೆ ಒನ್ ಆಫ್ ಮೈ ಫೇವ್ರೆಟ್ ರೆಸಿಪೀಸ್ನ ತೋರಿಸ್ಕೊಡ್ತೀನಿ. ಅದು ಯಾವುದು ಅಂದರೆ ಒನ್ ಪಾಟ್ ಸಾಂಬಾರ್ ಸಾದಂ. ಈ ರೆಸಿಪಿನ ನಾನು ಪರ್ಟಿಕ್ಯುಲರ್ ಆಗಿ ಕೋವಿಡ್ ಟೈಮಲ್ಲಿ, ಅಂದರೆ ಲಾಕ್ಡೌನ್ ನಡೀತಾ ಇತ್ತಲ್ಲ, ಆವಾಗ ಈ ಬೇರೆ ಬೇರೆ ಒನ್ ಪಾಟ್ ರೆಸಿಪಿಗಳನ್ನೆಲ್ಲ ಮಾಡ್ತಾಯಿದ್ದೆ. ಆದರೆ ನಮ್ಮ ಮನೆಯಲ್ಲಿ ಎಲ್ಲರ ಫೇವ್ರೇಟು ಈ ಒನ್ ಪಾಟ್ ಸಾಂಬಾರ್ ಸಾದಂ, ಅಂದರೆ ಹುಳಿಯನ್ನ. ಆವಾಗ ಗೊತ್ತಲ್ವಾ, ಲಾಕ್ಡೌನ್ ಇದ್ದಿದ್ದರಿಂದ ಹೆಲ್ಪ್ಗಳು ಬರೋಕ್ಕಾಗ್ತಾ ಇರಲಿಲ್ಲ, ಎಲ್ಲ ಮನೆ ಕೆಲಸಗಳು ನಾವೇ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಈ ಪಾತ್ರೆ ತೊಳೆಯೋ ಕೆಲಸನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅಂತ ಹುಡುಕ್ತಾ ಇದ್ದಾಗ ಒಂದಿಷ್ಟು ರೆಸಿಪಿಗಳು ಸಿಕ್ತು, ಅಂದರೆ ಈ ಒನ್ ಪಾಟ್ ರೆಸಿಪಿಗಳು. ಸೊ ಆವಾಗಲಿಂದ ಈ ಒನ್ ಪಾಟ್ ರೆಸಿಪಿನ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಈ ಸಾಂಬಾರ್ ಸಾದಂ ಅಂತೂ ತುಂಬ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ. ಈ ಸಾಂಬಾರ್ ಸಾದಮ್ದು ಏನು ಗೊತ್ತಾ ಸ್ಪೆಷಾಲಿಟಿ, ಅದರಲ್ಲಿ ಎಲ್ಲ ಇರೋದ್ರಿಂದ, ಅಂದರೆ ಕಾರ್ಬ್ಸ್ ಇದೆ, ಪ್ರೋಟೀನ್ ಇದೆ, ವೆಜಿಟೇಬಲ್ಸ್ ಇದೆ. ಈಗ ಎಲ್ರಿಗೂ ಅದೊಂದು ಕ್ರೇಜ್ ಅಲ್ವಾ, ಪ್ರೋಟೀನ್ ತಿನ್ನಬೇಕು, ತರಕಾರಿ ತಿನ್ನಬೇಕು ಅಂತ. ಅಫ್ಕೋರ್ಸ್ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಎಲ್ಲರೂ. ಸೊ ಇದರಲ್ಲಿ ಎಲ್ಲನೂ ಇದೆ. ಸೊ ಇದು ಒಂದು ಒಳ್ಳೆ ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ಮೀಲ್ ಇದು. ಆ್ಯಂಡ್ ಈ ರೆಸಿಪಿ ಬಂದು ಪರ್ಟಿಕ್ಯುಲರ್ ಆಗಿ ಸ್ಟೂಡೆಂಟ್ಸ್ ಇರ್ಬೋದು, ಅಂದರೆ ಈ ಫಾರಿನಲ್ಲಿ ಮಕ್ಕಳುಗಳು ಓದ್ತಾ ಇರ್ತಾರಲ್ಲ ಅವ್ರುಗಳಿಗೆ, ಬ್ಯಾಚುಲರ್ಸ್ಗೆ, ಯಾಕೆ ಅಂದರೆ ಹೌಸ್ ವೈಫ್ ಮಾತ್ರ ಅಲ್ಲ, ವರ್ಕಿಂಗ್ ವಿಮೆನ್ಗೂ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನನಗೆ ಎಷ್ಟೋ ದಿನ ಅರ್ಜೆಂಟಾಗಿ ಶೂಟಿಂಗ್ ಹೋಗ್ಬೇಕಾಗುತ್ತೆ, ಅಂದರೆ ಬೆಳಗ್ಗೆ ಬೇಗ ಶೂಟಿಂಗ್ ಹೊರಡಬೇಕು ಅನ್ನೋ ದಿನ ದಿಸ್ ಈಸ್ ಮೈ ಗೋ ಟು ರೆಸಿಪಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಕುಕ್ಕರಲ್ಲಿ ಹಾಕು, ಕ್ಲೋಸ್ ಮಾಡು, ಒಂದು 10-15 ನಿಮಿಷದಲ್ಲಿ ಅಡುಗೆ ರೆಡಿ. ಅದು ಏನು ಸೂಪರಾಗಿ ಡೆಲಿಷಿಯಸ್ ಆಗಿರುತ್ತೆ, ರುಚಿಯಾಗಿರೋ ಸಾಂಬಾರ್ ಸಾದಂ ರೆಡಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ. ನಾನು ಈ ಕಪ್ಪಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಇದೇ ಕಪ್ಪಲ್ಲಿ 1/4 ಕಪ್ಪು ತೊಗರಿಬೇಳೆ, ಈಗ ಮೊದಲು ಬೇಳೆನ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆ ಹಾಕ್ತೀನಿ. ಈಗ ಇದಕ್ಕೆ ಬೇಕಾಗಿರೋ ತರಕಾರಿಗಳು, ನಾನು ತರಕಾರಿಗಳನ್ನೆಲ್ಲ ಆಗಲೇ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಆಲೂಗೆಡ್ಡೆ, ಕ್ಯಾರೆಟು, ಹುರುಳಿಕಾಯಿ, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ, 1 ಟೊಮೆಟೊ, 1 ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಖಾರಕ್ಕೆ ಹಾಗೆಯೇ ಫ್ಲೇವರ್ಗೆ ಹಸಿಮೆಣಸಿನ್ಕಾಯಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಬನ್ನಿ
ಈಗ ಅಕ್ಕಿ ತೊಳ್ಕೊಳ್ಳೋಣ. ಫಸ್ಟು ಒಗ್ಗರಣೆ ಮಾಡಿಕೊಂಡು ಈ ಎಲ್ಲ ಪದಾರ್ಥಗಳನ್ನ ಹಾಕಿ ಬೇಯಿಸ್ಕೋಬೋದು. ಆದರೆ ನಾನು ಫಸ್ಟ್ ಇದನ್ನೆಲ್ಲ ಬೇಯಿಸ್ಕೊಂಡು ಲಾಸ್ಟಲ್ಲಿ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಒಗ್ಗರಣೆನ ಹಾಕ್ತೀನಿ. ಅಕ್ಕಿ ಹಾಕ್ದೆ. ಈಗ ನೆಕ್ಸ್ಟು ಬೇಳೆ. ಈಗ ತರಕಾರಿಗಳನ್ನ ಹಾಕ್ತೀನಿ. ಸೀಳಿರೋ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹುರುಳಿಕಾಯಿ, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟ್. ಲಾಸ್ಟಲ್ಲಿ ಆಲೂಗೆಡ್ಡೆ ಹಾಕ್ತೀನಿ. ಸೊ ಈಗ ಇದಕ್ಕೆ ಮೊದಲು ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪಾಯಿತು. ಮೇನ್ ಇಂಗ್ರೀಡಿಯೆಂಟ್ ಹುಳಿ ಪುಡಿ ಅಂದರೆ ಸಾಂಬಾರ್ ಪುಡಿ. ಒಂದು ಸ್ಪೂನ್ ಹಾಕಿದೆ, ಇನ್ನು 2 ಸ್ಪೂನ್ ಹಾಕ್ತೀನಿ. ಮೂರು ಸ್ಪೂನ್ ಹಾಕಿದ್ದೆ, ಇನ್ನೊಂದು ಚೂರು ಬೇಕು ಅನ್ಸುತ್ತೆ, ಹಾಕ್ತೀನಿ. ಈ ಹುಳಿ ಪುಡಿ ಯಾವುದು ಗೊತ್ತಾ? ನಮ್ಮಮ್ಮನ ರೆಸಿಪಿ, ಅದೇ ನನ್ನ ಅದಕ್ಕೆ ಪದ್ಮ ಮಾಡಿಕೊಟ್ಟಿದ್ದು. ಈಗ ಫೈನಲಿ ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆ ಹಣ್ಣು, ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಇದಕ್ಕೆ ಹಾಕ್ತೀನಿ. ಈಗ ಫೈನಲ್ಲಾಗೆ ನೀರು ಹಾಕಬೇಕು. ನಾನು ಆಗಲೇ ಅಕ್ಕಿ ಮೆಷರ್ ಮಾಡಿದ್ದು ಈ ಲೋಟದಲ್ಲಿ. ಸೊ 1 ಲೋಟ ಅಕ್ಕಿ ಹಾಕಿದ್ದೆ, ಇದರಲ್ಲೊಂದು 1/4 ಬೇಳೆ ಹಾಕಿದ್ದೆ. ಸೊ ಈಗ 3ರಿಂದ 4 ಲೋಟದವರೆಗೂ ನೀರು ತಡೆಯುತ್ತೆ. ಏಕೆಂದರೆ ಇದು ಕುದ್ದ ಮೇಲೆ ನಾವು ಹುಳಿ ಪುಡಿ ಎಲ್ಲ ಹಾಕಿದ್ವಲ್ಲ, ಗಟ್ಟಿ ಆಗ್ಬೋದು. ಅದಕ್ಕೆ ಒಂದು ಸ್ವಲ್ಪ ನೀರಾಗಿ ಬೇಯಿಸ್ಕೊಂಡ್ರೆ ಸರಿಯಾಗಿರುತ್ತೆ ಆಮೇಲೆ ಬೆಂದ ಮೇಲೆ ಹದ. ಇನ್ನೊಂದು ಚೂರು ಹಾಕ್ತೀನಿ. ಓಕೆ, ನೀರು ಹಾಕಿದ್ದಾಯಿತು. ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟವ್ ಆನ್ ಮಾಡೋದು. ನೋಡಿದ್ರ ಈ ರೆಸಿಪಿ ಎಷ್ಟು ಈಸಿ ಅಂತ? ಅಡುಗೆ ಬರದೇ ಇರೋರಿಗೆ ಇದೊಂಥರ ಇನ್ಸ್ಟೆಂಟ್ ನೂಡಲ್ಸ್ ಇದ್ದಾಗೆ. ಒಂದು ಕುಕ್ಕರ್ ಇದ್ರೆ ಸಾಕಪ್ಪ, ಇನ್ಸ್ಟೆಂಟಾಗಿ ಅಡುಗೆ ಆಗಿಬಿಡುತ್ತೆ. ತರಕಾರಿ, ಬೇಳೆ, ಅಕ್ಕಿ ಎಲ್ಲ ಇದೆ ಅಂತ ಇದು ಬಿಸಿಬೇಳೆ ಬಾತ್ ಅಂತ ಅನ್ಕೋಬೇಡಿ. ಬಿಸಿಬೇಳೆ ಬಾತ್ ಮಾಡೋ ವಿಧಾನನೇ ಬೇರೆ. ಫಸ್ಟ್ ವಿಸಲ್ ಬಂತು. ಈಗ ಇದು ತರಕಾರಿ, ಬೇಳೆ, ಅಕ್ಕಿ ಎಲ್ಲ ಇರೋದ್ರಿಂದ ಸಾಂಬಾರ್ ಸಾದ. ತರಕಾರಿ ಹಾಕದೇನೆ ಅದೇ ಅಕ್ಕಿ, ಬೇಳೆ, ಮೆಣಸಿನ ಪುಡಿ ಅಂದರೆ ರಸಮ್ ಪೌಡ್ರ್ ಹಾಕಿದ್ರೆ ರಸಮ್ ಸಾದಮ್ ಆಗುತ್ತೆ.
ಆ್ಯಂಡ್ ಡಯಾಬಿಟಿಸ್ ಇರೋರು ಅಥವಾ ಡಯಟಿಂಗ್ ಎಲ್ಲ ಮಾಡ್ತಾ ಇರೋರು ಈ ಗೋಧಿ ಕಡಿ ಅಥವಾ ಬ್ರೋಕನ್ ವೀಟ್ ದಲಿಯ ಅಂತಾರೆ, ಅದನ್ನು ಹಾಕಿ ಮಾಡ್ಬೋದು, ನವಣೆ ಹಾಕಿ ಮಾಡ್ಬೋದು. ಸೊ ಈ ಥರ ಬೇರೆ ಬೇರೆ ಕಾಂಬಿನೇಷನ್ಸ್ ಎಲ್ಲ. ಆಮೇಲೆ ತರಕಾರಿಗಳು ಅಷ್ಟೇ, ನಿಮ್ಗೆ ಇಷ್ಟವಾದ ಕೆಲವು ತರಕಾರಿಗಳನ್ನು ಸೇರಿಸ್ಕೋಬೋದು. ಕೆಲವರು ಬದನೆಕಾಯಿ ಹಾಕ್ತಾರೆ ಅಥವಾ ನವಿಲ್ ಕೋಸು, ಹೀರೆಕಾಯಿ ಹಾಕ್ಬೋದು. ಈ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಮಾಡಿದಾಗ ನಿಮ್ಗೆ ಯಾವ ತರಕಾರಿಗಳು ಇಷ್ಟನೋ ಆ ತರಕಾರಿನೂ ಸೇರಿಸಿ ಇನ್ನೂ ಹೆಲ್ತಿಯಾಗಿ ಮಾಡ್ಕೋಬೋದು. ಬರೀ ಅನ್ನ ಮಾಡೋದಿದ್ರೆ 3 ವಿಸಲ್ ಸಾಕು, ಆದರೆ ತರಕಾರಿ ಬೇಳೆ ಎಲ್ಲ ಇರೋದ್ರಿಂದ 4 ವಿಸಲ್ ಕೂಗಿಸ್ತೀನಿ. ಈಗ ಟ್ರಾವೆಲ್ ಎಲ್ಲ ಮಾಡ್ಕೊಂಡು ಬಂದಮೇಲೆ, ಈಗ ನನ್ನ ಕೇಸೇ ತಗೊಳ್ಳಿ, ಔಟ್ಡೋರ್ ಶೂಟಿಂಗ್ ಹೋಗಿರ್ತೀನಿ, ವಾಪಸ್ ಮನೆಗೆ ಹೋಗಿ ಮನೆ ಊಟ ಮಾಡಿದ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಆದ್ರೆ ಮನೆಗೆ ಬಂದಮೇಲೆ ಅಯ್ಯೋ ಮೊದಲೇ ಸುಸ್ತಾಗಿ ಹೋಗಿದೆ, ಮತ್ತೆ ಅಡುಗೆ ಮಾಡಬೇಕಾ ಅಂತ ಅನ್ನಿಸ್ದಾಗ ಈ ಸಾಂಬಾರ್ ಸಾದಮ್ ಅಥವಾ ರಸಮ್ ಸಾದಮು ಸೂಪರಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಬೋದು. ಆವಾಗ ನೀವು ಗಂಟುಗಟ್ಟಲೆ ಅಡುಗೆ ಮನೆಯಲ್ಲಿ ಕಾಲ ಕಳೆಯೋದು ಬೇಕಾಗಿಲ್ಲ, ಬೇಗನೂ ಮಾಡ್ಬೋದು, ಬಾಯಿಗೂ ರುಚಿಯಾಗಿರುತ್ತೆ, ಹೊಟ್ಟೆಗೂ ಹಿತವಾಗಿರುತ್ತೆ. ಆ 4 ವಿಸಿಲ್ ಆಯಿತು. ಈಗ ಕುಕ್ಕರ್ ತಣಿಲಿ, ಅಷ್ಟೊತ್ತಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಈಗ ಮೊದಲು ಎಣ್ಣೆ, ಸ್ವಲ್ಪ ಕಾಯ್ತಾ ಇದ್ದಾಗೆ ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ, ಸಾಸಿವೆ ಚಿಟ್ಚಿಟ ಅಂತಿದ್ದಂಗೆ ಆರಿಸಿ ಒಂಚೂರು ಇಂಗು ಆ್ಯಂಡ್ ಕರಿಬೇವು, ಕುಕ್ಕರ್ ಕೂಲ್ ಆಗಿದೆ. ಆಹಾ, ಸಾಂಬಾರ್ ಸಾದಮ್ ರೆಡಿ. ಈಗ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕಿದ್ದಾಯ್ತು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಸಾಂಬಾರ್ ಸಾದಮ್ ಬ್ಯಾಟಿಂಗ್ ಮಾಡೋದೊಂದೇ ಬಾಕಿ. ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ರಂತೂ ಅದು ಎಂಥದ್ದೇ ಅಡುಗೆ ಆಗಲಿ ಅದ್ರ ರುಚಿನೇ ಬೇರೆ. ಸೂಪರ್ ಆಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಲ್ವಾ? ಸರಿ, ಹಾಗಾದರೆ ಟಾಟಾ. ನಾನು ಹೋಗಿ ಆರಾಮಾಗಿ ಕುತ್ಕೊಂಡು ತಿಂತೀನಿ. ಮತ್ತೆ ಸಿಗ್ತೀನಿ. ಇದು ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಆ್ಯಂಡ್ ಲವ್. ಟಾಟಾ.